ಜಲಕ್ರೀಡೆಗಳಲ್ಲಿ ಸರ್ಕಾರದ ನಿಯಮವನ್ನು ಪಾಲಿಸ್ತಾ ಇಲ್ಲ ಅಂತ ಹೇಳಿ ದಾಂಡೇಲಿಯಲ್ಲಿ ಬಿಜೆಪಿ ಮಾಜಿ ಶಾಸಕ ಸುನಿಲ್ ಹೆಗಡೆ ಆರೋಪ ಮಾಡಿದ್ದಾರೆ. ನಗರದ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು, ರಾಫ್ಟಿಂಗ್ ಅನುಮತಿ ನೀಡುವಲ್ಲಿ ಭ್ರಷ್ಟಾಚಾರ ಹಾಗೆ ಪಕ್ಷಪಾತ ನಡೀತಾ ಇದ್ದು ಅಸಮರ್ಥರಿಗೆ ಅನುಮತಿಯನ್ನ ಕೊಡಲಾಗ್ತಾ ಇದೆ ಅಂತ ದೂರಿದ್ದಾರೆ. 6 ಜನರಿಗೆ ಮಾತ್ರ ಅನುಮತಿ ಇರುವಂತಹ ರಾಫ್ಟಿಂಗ್ ಬೋಟ್ಗಳಲ್ಲಿ 10 ಜನರನ್ನ ತುಂಬಿಸುವಂಥದ್ದು ಪ್ರವಾಸಿಗರ ಜೀವಕ್ಕೆ ಅಪಾಯಕಾರಿಯಾಗಿದೆ. ದಾಂಡೇಲಿಯ ಪ್ರವಾಸೋದ್ಯಮವನ್ನು ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ಜೊತೆಗೆ ಜನಸ್ನೇಹಿಯಾಗಿ ಅಭಿವೃದ್ಧಿಪಡಿಸುವಂತಹ ಅಗತ್ಯ ಇದ್ದು, ಇಲ್ಲದೇ ಇದ್ರೆ ರೆಸಾರ್ಟ್ ಉದ್ಯಮಕ್ಕೂ ಕೂಡ ಧಕ್ಕೆ ಉಂಟಾಗುತ್ತೆ ಅಂತ ಹೇಳಿ ಎಚ್ಚರಿಸಿದರು. ಈ ಕುರಿತು ಜಿಲ್ಲಾಧಿಕಾರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೀಘ್ರ ಲಿಖಿತ ಮನವಿಯನ್ನ ಸಲ್ಲಿಸಲಾಗುತ್ತೆ ಅಂತ ಹೇಳಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ತಿಳಿಸಿದ್ದಾರೆ. ಟ್ರೈನ್ಡ್ ಆಗಿ ಅಂದರೆ ಅದು ರಾಫ್ಟಿಂಗ್ ಹೋಗಬೇಕಾದ್ರೆ ಬಹಳ ಜವಾಬ್ದಾರಿಯುತವಾದ ಟ್ರೈನಿಂಗ್ ತೊಗೊಂಡಂಥ ವ್ಯಕ್ತಿಗಳು ರಾಫ್ಟಿಂಗ್ ಮಾಡುವಲ್ಲಿ ಇರಬೇಕು. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದನ್ನು ಕೊಡುವಂಥದ್ದಾಗಿದೆ. ಮತ್ತು ಲಾಂಗ್ ರಾಫ್ಟಿಂಗ್ ಬೇರೆ, ಶಾರ್ಟ್ ರಾಫ್ಟಿಂಗ್ ಬೇರೆ, ಇದು ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಕರೆಕ್ಟಾಗಿ ಟ್ರೈನ್ ಜನ ಇದ್ದರೆ, ಟ್ರೈನ್ ಮನುಷ್ಯ ಇದ್ದರೆ ಅದು ಲಾಂಗ್ ರಾಫ್ಟಿಂಗು ಕೊಟ್ಟರು ಏನು ಸಮಸ್ಯೆ ಇಲ್ಲ. ಆ ರಾಫ್ಟಿಂಗಿದು ಪಾಲಿಸಿನೇ ಸರಿ ಇಲ್ಲ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳಾದರೆ ಇದಕ್ಕೆ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ರಾಜಕಾರಣಿಗಳೇ ಜವಾಬ್ದಾರಿ ಆಗುವಂಥ ಸನ್ನಿವೇಶ ಇದೆ. ಅದು ಆಗಲಿಲ್ಲ, ಆಗಬಾರ್ದು. ಆದರೆ ಆಗುವಂಥ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಈ ವಿಷಯದಲ್ಲಿ ಸೂಕ್ತವಾದಂಥ ಬಂದೋಬಸ್ತಿಯನ್ನು ತೊಗೋಬೇಕು. ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಇದು ತೊಗೊಳ್ಳಿಲ್ಲ ಅಂತಿದ್ರೆ ದಾಂಡೇಲಿ ಟೂರಿಸಮ್ ಒಂದು ವೇಳೆ ಏನಾದರೂ ದೊಡ್ಡ ಅವಘಡ ಆದರೆ ಎಲ್ಲ ಟೂರಿಸಮೇ ಬಂದಾಗ್ಬಿಡುತ್ತೆ. ಹೀಗಾಗಿ ಆ ರಾಫ್ಟಿಂಗದ ವ್ಯವಸ್ಥೆ ಏನಿದೆಯಲ್ಲ ಅದು ಅವೈಜ್ಞಾನಿಕ ಮತ್ತು ಜನರಿಗೆ ರಕ್ಷಣೆ ಕೊಡುವಂಥ ರಾಫ್ಟಿಂಗ್ ಇಲ್ಲ. ಎಲ್ಲ ಕಮರ್ಷಿಯಲ್ ಆಗಿ ಬಿಸ್ನೆಸ್ ಮ್ಯಾನ್ಗಳು ಮಾಡುವಂಥದ್ದಿದೆ. ಮತ್ತು ಅದು ತೊಗೊಂಡವ್ರಿಗೂ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ. ಅವರು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕು, ಏನು ಮಾಡಿ ಬಿಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ದಾಂಡೇಲಿಯ ಟೂರಿಸಮ್ ಕಮರ್ಷಿಯಲ್ ಆಗಿ ಬೆಳೀಲಿ, ಕಮರ್ಷಿಯಲ್ ಆಗಿ ದುಡ್ಡು ಮಾಡ್ಕೊಳ್ಳಿ, ನಮ್ಮದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಅದರ ಸಂಗಡ ಇಲ್ಲಿ ಸುತ್ತಮುತ್ತಲ ಇರುವಂಥ ಜನರ ವೈವಿಧ್ಯಮಯ ಸಂಸ್ಕೃತಿಯನ್ನು ಮತ್ತನ್ನು ಬಿಂಬಿಸುವಂಥ ಕೆಲಸ ಆಗಿದೆ. ಒಟ್ರಾಶೆ ರಾತ್ರಿ ಟೈಮ್ನಲ್ಲಿ ಸ್ಪೀಕರ್ಗಳನ್ನು ಹಚ್ಚಿ ಒಟ್ರಾಶೆ ಡ್ಯಾನ್ಸ್ ಮಾಡೋದು ಅದು ನಮ್ಮ ಸಂಸ್ಕೃತಿ ಅಲ್ಲ. ಅದು ಎಂಟರ್ಟೈನ್ಮೆಂಟ್ ಒಂದು ಪಾರ್ಟ್ ಅದು, ಆದರೆ ಅದೇ ಎಂಟರ್ಟೈನ್ಮೆಂಟ್ ಅಂತಲ್ಲ. ಹೀಗಾಗಿ ಟೂರಿಸಂ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ನೀತಿ ಏನಿದೆ ಆ ಪ್ರಕಾರ ಮಾಡುವ ನಿಟ್ಟಿನಲ್ಲಿ ಸನ್ಮಾನ್ಯ ಶ್ರೀ ಕಾಗೇರಿ ಅವರು ಸಾಧ್ಯ ಆದರೆ ಕೇಂದ್ರದ ಪ್ರವಾಸೋದ್ಯಮ ಮಂತ್ರಿಗಳ ಸಮಯ ತಗೊಂಡು ಅದರ ಬಗ್ಗೆ ಮೀಟಿಂಗ್ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಸನ್ಮಾನ್ಯ ಶ್ರೀ ಕಾಗೇರಿ ಅವರು ಈ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ಗಮನಕ್ಕೆ ತರುವಂಥ ಕೆಲಸ ಆಗ್ತದೆ. ಆದರೆ ನಿಮ್ಮೆಲ್ಲರ ಮೂಲಕ ನಾನು ಜಿಲ್ಲಾಧಿಕಾರಿಗಳಿಗೆ ಇಷ್ಟೇ ಬಯಸ್ತಾ ಇದ್ದೇನೆ, ರಾಫ್ಟಿಂಗ್ ಪರ್ಮಿಷನ್ ಕೊಡುವ ಮೊದಲು ನೀವು ಅದಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಇಲ್ಲದೇ ಯಾವುದಾದ್ರೂ ಒಂದು ಒತ್ತಡದಿಂದ ಕೊಡುವಂಥ ಕೆಲಸ ಮಾಡಿದರೆ ನಾಳೆ ಏನಾದರೂ ಜನ ಪ್ರಾಣಹಾನಿ ಏನಾದರೂ ಆದರೆ ಅದಕ್ಕೆ ಜವಾಬ್ದಾರಿ ಅವರೇ ಆಗ್ತಾರೆ, ಬಿಟ್ಟರೆ ಮತ್ತೆ ಯಾರು ಆಗೋದಿಲ್ಲ. ಅದರಿಂದ ಪ್ರವಾಸೋದ್ಯಮ ಬೆಳೆಯುವುದಿಲ್ಲ, ಪ್ರವಾಸೋದ್ಯಮ ಡ್ಯಾಮೇಜ್ ಆಗ್ತದೆ. ಅದೃಷ್ಟಿಯಿಂದೆಲ್ಲ ವಿಚಾರ ಮಾಡಬೇಕು ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೆ. ಅದೇ ಹೇಳ್ತಾ ಇದ್ದೀನಿ ನಾನು, ಅದಕ್ಕೆ ಕಂಟ್ರೋಲೇ ಇಲ್ಲ ಅಂದರೆ ನನಗನ್ನಿಸ್ತದೆ ಆ ಸಿಸ್ಟಮ್ದಲ್ಲಿರುವಂಥ ಭ್ರಷ್ಟಾಚಾರ, ಮಿತಿಮೀರಿದಂಥ ಭ್ರಷ್ಟಾಚಾರ ಇದೆ. ಆ ಜಟ್ಟಿ ಕೊಡೋದು ಮತ್ತು ಜಟ್ಟಿ ಓಡಿಸು ಅದರಲ್ಲಿ ಯಾರು ಭಾಗಿ ಇಲ್ಲ ಅಂತಲೇ ಹೇಳಲಿಕ್ಕೆ ಬರುವುದಿಲ್ಲ. ಇನ್ಕ್ಲೂಡಿಂಗ್ MLA ಮತ್ತು ಅದರಲ್ಲಿ ಭಾಗಿ ಇದ್ದಾರೆ. ಅದು ನಾಳೆ ಏನಾದ್ರು ಸಣ್ಣ ಸಮಸ್ಯೆಗಳು ಉದ್ಭವ ಆದರೆ ಶಾಸಕರು ಅದಕ್ಕೆ ಜವಾಬ್ದಾರಿಗಳಾಗ್ತಾರೆ ಮುಂದಿನ ದಿನಗಳಲ್ಲಿ ಏನಾದರೂ ಇದಾದರೆ. ಯಾಕಂತ ಹೇಳಿದರೆ ಪ್ರವಾಸೋದ್ಯಮ ಮತ್ತೊಂದು ಈ ಬೆಳೀತಿರ್ಬೇಕಾದ್ರೆ ಅಲ್ಲಿ ರಾಜಕೀಯ ಪಕ್ಷವಾಗಿ ಅದನ್ನು ಬೆಳೆಸಬಾರ್ದು, ಸಾರ್ವಜನಿಕರಿಗೆ ಬೇಕಾಗುವ ರೀತಿಯಲ್ಲಿ ಅದನ್ನು ಬೆಳೆಸಬೇಕಾಗ್ತದೆ. ಆ್ಯಕ್ಚುಲಿ ಅದಕ್ಕೆ ರಾಫ್ಟಿಂಗಿಗೆ ಸಂಬಂಧಪಟ್ಟಂಥ ಒಂದು ಸಮಿತಿ ಮಾಡಬೇಕಾಗ್ತದೆ. ಅದಕ್ಕೆ ಜಿಲ್ಲಾಧಿಕಾರಿ ಇರಲಿ, ಸ್ಥಳೀಯವಾದಂಥ ಫಾರೆಸ್ಟಿನ ಅಧಿಕಾರಿಗಳಿರಲಿ, ತಹಶೀಲ್ದಾರ್ ಇರಲಿ, ಮುನ್ಸಿಪಲ್ ಹಿಂಗೆ ಕೆಲವೊಂದು ಅಧಿಕಾರಿಗಳು ಅದರಲ್ಲಿ ಆ ಕಮಿಟಿಯಲ್ಲಿ ಇರಬೇಕು. ಅವರೆಲ್ಲ ವಿಚಾರ ಕುಲಂಕುಷವಾಗಿ ಅದನ್ನಂತ ಪರ್ಮಿಷನ್ ಕೊಡಬೇಕು. ಇವ್ರದ್ದು ಹಂಗಿಲ್ಲ. ಇವ್ರು ಯಾರು MLA ರೆಕಮೆಂಡ್ ಮಾಡಿದ ಕೂಡ ಯಾರಿಗೂ ಕೊಟ್ಬಿಡ್ತಾರೆ, ಅವ್ರು ಏನು ಮಾಡ್ತಾರೆ, ಏನೇನೋ ಆಗ್ತಿರ್ತದೆ. ಅದಕ್ಕೆ ಟೂರಿಸಮ್ ಇದೆ ಏನು ಮಹತ್ವ ದಾಂಡೇಲಿ ಏನಿದೆ ಅಲ್ಲ ಅದು ಕಳ್ಕೊಳ್ತಾ ಇದೆ. ರಸ್ತೆ ಮೇಲೆ ನಿಂತು ಹೆಂಗೆ ಬೇಕಾದಂಗೆ ಟೂರಿಸಮ್ ಬಾರ್ಗೇನ್ ಮಾಡ್ತಾರಲ್ಲ, ರಸ್ತೆ ಮೇಲೆ ನಿಂತು ಅದು ಬಾರ್ಗೇನಿಂಗ್ ನಡುವೆ ಮಾಡೋದ್ರಿಂದ ಟೂರಿಸಮ್ ಬೆಳೆಯೋದಿಲ್ಲ, ಟೂರಿಸಮ್ ಹಾಳಾಗ್ತದೆ. ನಾಳೆ ವಿದೇಶಿ ಪ್ರವಾಸಿಗರು ನಮ್ಮ ಇಲ್ಲಿ ಬರಬೇಕು. ಯಾಕಂದರೆ ಹಾರ್ನ್ಬಿಲ್ದಂಥ ವ್ಯವಸ್ಥೆ ಮತ್ತು ಇಲ್ಲಿನ ಇದು ರಾಫ್ಟಿಂಗ್ ಇರುವಂಥ ವ್ಯವಸ್ಥೆ ನನಗನ್ನಿಸ್ತದೆ ದೊಡ್ಡ ದೊಡ್ಡ ಈ ಹಿಮಾಚಲ ಪ್ರದೇಶ ಅಂಥ ಏರಿಯಾದಲ್ಲಿಲ್ಲ. ಅದಕ್ಕಿಂತ ಒಳ್ಳೆಯ ವ್ಯವಸ್ಥೆ ಇಲ್ಲಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕಾಗಿದೆ. ಯಾಕಂದರೆ ಕ್ರೊಕೊಡೈಲ್ ಪಾರ್ಕ್ ಮಾಡಿದರು,
ಎಲ್ಲಿದೆ ಈಗ, ಯಾರು ಕ್ರೊಕೊಡೈಲ್ ಪಾರ್ಕ್ ನೋಡ್ತಾ ಇದ್ದಾರೆ, ಎಲ್ಲಿ ಕ್ರೊಕೊಡೈಲ್ ಇದೆ, ಏನಿದೆ ಯಾರಿಗೂ ಗೊತ್ತಿಲ್ಲ. ಈ ರೀತಿ ಹಣದ ಪೋಲು ಭ್ರಷ್ಟಾಚಾರಕ್ಕೆ ಒಂದು ದಾರಿಯನ್ನು ಮಾಡಿಕೊಡುವಂಥದ್ದಾದರೆ ಖಂಡಿತವಾಗಿ ಪ್ರವಾಸೋದ್ಯಮ ಬೆಳೀಲಿಕ್ಕೆ ತೊಂದರೆ ಆಗ್ತದೆ. ಇದನ್ನು ಜಿಲ್ಲಾಧಿಕಾರಿಗಳು ಸೂಕ್ತವಾಗಿ ಗಮನಕ್ಕೆ ತೊಗೊಂಡು ಬಂದು ಸೂಕ್ತವಾದ ಇದರ ಮೇಲೆ ಆ್ಯಕ್ಷನ್ ತೊಗೋಬೇಕಂತೇಳಿ ಈ ಸಂದರ್ಭದಲ್ಲಿ ಒಂದು ಮಾಜಿ ಶಾಸಕನಾಗಿ ಆಗ್ರಹ ಪಡಿಸ್ತಾ ಇದ್ದೇನೆ. ಇಲ್ಲ ನಾಳೇನಾದರೂ ದೊಡ್ಡ ಇನ್ಸಿಡೆಂಟ್ಸ್ ಆದರೆ ಅವರ ಜವಾಬ್ದಾರಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.